ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಇವತ್ತು ನಾವು ಜನವಾಡ ಕಾಮಾಕ್ಷಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಿದ್ದೀವಿ. ಈ ದೇವ್ರು ಬಂದು ನಮಗೆ ಮನೆ ದೇವರು. ನನ್ನ ಮಗಳಿಗೆ ಮುಡಿ ಕೊಡಬೇಕು ಅಂತ ಹರಕೆ ಹೊತ್ಕೊಂಡಿದ್ವಿ. ಎರಡನೇ ಮುಡಿ ಅವಳಿಗೆ. ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಹರಕೆನ ತೀರಿಸ್ಕೊಂಡು ಹೋಗೋಣ ಅಂತ ಊರಿಗೆ ಬಂದಿದ್ವಿ. ನಾವು ಹೋಗಿದ್ದು ಏಪ್ರಿಲ್ ಮಂತ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು. ನಾವು ಹೋದಾಗ ಒಂದು 10 ಗಂಟೆ ಆಗಿರಬಹುದು. ಆಗಲೇ ವಾತಾವರಣ ನೋಡಿದ್ರೆ ನಮ್ಗೆ 12 ಗಂಟೆ ಆಗಿರ್ಬೋದು ಅನಿಸ್ತದೆ, ಅಷ್ಟೊಂದು ಬಿಸಿಲಿದೆ. ದೇವಸ್ಥಾನದ ಮುಂದೆ ಹೀಗೆ ಉದ್ದಕ್ಕೂ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಸುತ್ತ ನಮಗೆ ಬಳೆಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಮಕ್ಕಳಿಗೆ ಆಟ ಆಡುವಂಥ ವಸ್ತುಗಳಾಗಿರ್ಬೋದು, ಹಣ್ಣು ಕಾಯಿ ಹೂವುಗಳು ಎಲ್ಲನೂ ಇಲ್ಲಿ ಸುತ್ತನೇ ದೇವಸ್ಥಾನದ ಸುತ್ತಮುತ್ತನೇ ಇರುತ್ತೆ. ಅಕ್ಕಪಕ್ಕ ಸಣ್ಣ ಸಣ್ಣ ಟಿಫನ್ ಅಂಗಡಿಗಳು ಕೂಡ ಇದ್ದಾವೆ. ರೂಮ್ಸಲ್ಲಿ ಏನಾದರೂ ಒಂದಿನ ಸ್ಟೇ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನನಗೆ ರೂಮ್ಸ್ ಕಾಸ್ಟ್ಲಿನೇ ಅಂತ ಅನಿಸುತ್ತೆ. ನಾವು ಫಸ್ಟ್ ಅವಳಿಗೆ ಮುಡಿ ಕೊಟ್ಟಕ್ಕೆ ಬಂದಾಗ ರೂಮಲ್ಲೇ ಸ್ಟೇ ಆಗಿದ್ವಿ. 1000 ರೂಪೀಸ್ ಒಂದು ಸಣ್ಣ ರೂಮ್ ಇರುತ್ತೆ ಅಷ್ಟೇ. ಒಂದು ವಾಶ್ರೂಮು, ತುಂಬ ಚಿಕ್ಕ ರೂಮು, ಬೆಡ್ ಸಹ ಇರಲಿಲ್ಲ. ಅಷ್ಟಕ್ಕೆ 1000 ರೂಪಾಯಿ ತೊಗೊಂಡಿದ್ರು. ಬಂದು ಅನ್ನದಾನಕ್ಕೆ ಇರುವಂಥ ಜಾಗ. ನಾವು ದೇವಸ್ಥಾನಕ್ಕೆ ಹೋದಂಥ ಟೈಮಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಕಾಮಾಕ್ಷಮ್ಮ ತಾಯಿಗೆ ಕಲ್ಯಾಣೋತ್ಸವ ನಡೆಸ್ತಾಯಿದ್ರು. ಸೊ ಆ ಕಲ್ಯಾಣ ಎಲ್ಲ ಮುಗಿದ್ಮೇಲೆ ಮೆರವಣಿಗೆನೂ ಕರ್ಕೊಂಡು ಬರ್ತಾರೆ. ಅದ್ರದ್ದೊಂದು ಕ್ಲಿಪ್ಪಿಂಗ್ ಇದೆ, ಅದನ್ನು ಮುಂದೆ ವಿಡಿಯೋದಲ್ಲಿ ನೋಡ್ಬೋದು ನೀವು. ನಾವೀಗ ಫಸ್ಟು ನನ್ನ ಮಗಳಿಗೆ ಮುಡಿ ಕೊಟ್ಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ, ಅವಳದು ಸ್ನಾನ ಆದಮೇಲೆ ಅಂತ ಅಂದ್ಕೊಂಡು ಸ್ಟಾಕ್ ಕೆಲಸ ಮಾಡ್ತಾಯಿದ್ದೀವಿ. ನಾವು ಅಲ್ಲಿಂದ ಟಿಕೆಟ್ ತೊಗೊಂಡು ಮುಡಿ ಕೊಡೋಣ ಅಂತ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಚೆನ್ನಾಗಿ ಆಟಾಡ್ತಾ ಇದ್ಲು, ಅವ್ರ ಅಪ್ಪನ ಜೊತೆ ಏನೇನೋ ಮಾತಾಡಿಕೊಂಡು. ನಮಗಿಂತ ಮುಂಚೆ ಅವ್ರದ್ದು ಆಗೋ ತನಕ ನಾವು ಕಾಯ್ತಾ ಇದ್ವಿ. ನಮ್ಮ ಅತ್ತೆ ಮಾವ ಊರಲ್ಲಿರೋದ್ರಿಂದ ನಾವು ಯಾವಾಗಲಾದರೂ ಊರಿಗೆ ಹೋದರೂ ಅಷ್ಟೇ ಅವರು ಐಶು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಅವ್ರೇನಾದರೂ ಬೆಂಗಳೂರಿಗೆ ಬಂದರೂ ಐಶು ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ತಲೆಗೆ ನೀರು ಹಾಕೊಂಡು ಬನ್ನಿ ಅಂತ ಹೇಳಿದ್ರು. ಮುಡಿ ಕೊಡೋ ಟೈಮಲ್ಲಿ ಕದಲಿತಾ ಇರ್ತಾಳೆ, ತಲೆ ಕದಲಿಸ್ಬಾರ್ದು ಅಂತ ಐಶು ಅವರ ಪಾತ್ರ ಗಟ್ಟಿಯಾಗಿ ನಿಂತ್ಕೊಂಡು ಅವಳಿಗೆ ತೊಡೆ ಮೇಲೆ ಕೂರಿಸ್ಕೊಂಡು ಮುಡಿ ಕೊಡಿಸ್ತಿದ್ದಾರೆ. ಐಶು ಅವ್ರ ಅಪ್ಪನ ತೊಡೆ ಮೇಲೆ ಕೂತಿರೋದ್ರಿಂದ ಒಂದು ಅಳೋದು ಗಲಾಟೆ ಮಾಡೋದು ಏನೂ ಮಾಡಲಿಲ್ಲ, ಸೈಲೆಂಟಾಗಿ ಮುಡಿ ಕೊಡಿಸ್ಕೊಂಡು ಬಂದ್ಲು. ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾ ಇದ್ದಾಳೆ. ಫಸ್ಟ್ ಅವ್ರ ಅಜ್ಜಿ ತಾತ ಹತ್ರ ಓಡೋಗ್ಬಿಟ್ಲು ಅವಳು. ಪಾಪ ಮಗುಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿತ್ತು, ಕೂದಲೆಲ್ಲ ಮೈ ಮೇಲೆ ಬಿದ್ದಿರೋದ್ರಿಂದ. ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಮಗಳು ಸ್ನಾನ ಮಾಡ್ಕೊಂಡು ಬಂದಮೇಲೆ ಸ್ವಲ್ಪ ಹಸುವಾಗಿತ್ತು ಅನಿಸುತ್ತೆ. ಬಿಸ್ಕೆಟ್ ಪ್ಯಾಕೆಟ್ ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಒಂದು ಬಿಸ್ಕೆಟ್ ಕೈಗೆ ಕೊಟ್ಬಿಟ್ಟು ಆಮೇಲೆ ಡ್ರೆಸ್ ಹಾಕ್ತಾಯಿದ್ದೀನಿ. ನನ್ನ ಮಗಳು ಮತ್ತು ಹಸ್ಬೆಂಡ್ ಇಬ್ಬರು ಸ್ನಾನ ಮಾಡಿಕೊಂಡು ಬಂದಾದಮೇಲೆ ಇನ್ನೇನು ಪೂಜೆಗೆ ಹೋಗಬೇಕಾಗಿತ್ತು. ಈಚೆ ಕಡೆ ಹೋಗಿ ಹೂವು, ಹಣ್ಣು, ಕಾಯಿ, ಒಂದು ಹಾರ ಮತ್ತು ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಬಂದು ತೆಂಗಿನಕಾಯಿ ಮಾತ್ರ ನಾವು ಈಚೆ ಕಡೆ ಹೊಡಿಬೇಕು ಅಂತ ಹೇಳಿದ್ರು. ಸೊ ತೆಂಗಿನಕಾಯಿ ಹೊಡಿಸ್ಬಿಟ್ಟು ಸೀರೆ ನೋಡಿದ್ವಿ. ಅವ್ರಿಗೆ ಕಾಟನ್ ಸೀರೆ ಬೇಕಾಗಿತ್ತಂತೆ. ಸೊ ಅದು ಇರಲಿಲ್ಲ ಅಲ್ಲಿ. ದೇವಸ್ಥಾನದ
ಎಂಟ್ರಿ ಮತ್ತು ಎಕ್ಸಿಟ್ ಮಧ್ಯದಲ್ಲಿ ಈ ಜ್ಯೋತಿರ್ಲಿಂಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 12 ಜ್ಯೋತಿರ್ಲಿಂಗನ ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಅದು. ಇನ್ನು ಪ್ರಸಾದ ತಗೊಳ್ಳೋಣ ಅಂತ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಬಿಸಿಲಿಗೆ ಕಾಲು ಆ್ಯಕ್ಚುಲಿ ತುಂಬಾ ಸುಡ್ತಾ ಇತ್ತು. ನನ್ನ ಮಗಳಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಬಿಸಿಲಲ್ಲೂ ಆದ್ರೂ ನಡೀತಿದ್ದಾಳೆ. ಅವ್ರ ಅಪ್ಪನ ಹುಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ನೋಡಿದ್ರಲ್ಲ, ಇದೇ ಕಲ್ಯಾಣ ಆದಮೇಲೆ ಉತ್ಸವನ ನೋಡೋ ಭಾಗ್ಯ ಸಿಕ್ತು ನಮಗೆ. ತಾಯಿ ಅನ್ನಪೂರ್ಣೇಶ್ವರಿ. ದೇವಸ್ಥಾನ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಸುತ್ತಲೂ ಈ ರೀತಿ ಕಲರ್ಫುಲ್ಲಾಗಿ ಎಲ್ಲ ದೇವರುಗಳ ವಿಗ್ರಹನೂ ಮಾಡಿದ್ದಾರೆ. ಇನ್ನು ರಾತ್ರಿ ಅಥವಾ ಮಧ್ಯಾಹ್ನ ಆಗಿರಬಹುದು, ದೇವಸ್ಥಾನದಲ್ಲಿ ಇಲ್ಲಿ ಸುತ್ತ ಜಾಗ ಇರೋದ್ರಿಂದ ಜನ ಅಲ್ಲೇ ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊತಾರೆ. ರಾತ್ರಿ ಹೊತ್ತು ಅಷ್ಟೇ ತುಂಬ ಜನ ಇಲ್ಲೇ ಮಲಗಿರ್ತಾರೆ. ಈ ವಿಡಿಯೋ ಮಾಡ್ಕೋಬೇಕಾದ್ರೆ ಕಾಲು ತುಂಬಾ ಸುಡ್ತಾ ಇತ್ತು. ಸೊ ಅದಕ್ಕೆ ತುಂಬ ಜಾಸ್ತಿ ಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ದು ಇನ್ನು ಊಟಕ್ಕೆ ಬಂದ್ವಿ. 12:30 ಅಷ್ಟರಲ್ಲಿ ಇಲ್ಲಿ ಅನ್ನದಾನ ನಡೆಯುತ್ತೆ. ನನ್ನ ಮಗಳು ಸ್ವಲ್ಪ ಗಲಾಟೆ ಮಾಡ್ತಿದ್ರಿಂದ ನಾನು ಆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಬಂದ್ವಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ ಸ್ವಾಮಿ, ಕಾಮಾಕ್ಷಮ್ಮ ತಾಯಿದು ವಿಗ್ರಹಗಳಿರುತ್ತೆ. ಸೊ ಅಲ್ಲೊಂದು ಸ್ವಲ್ಪ ಪೂಜೆ ಮಾಡಿಕೊಂಡು ನಾನು ಮನಸ್ಸಲ್ಲಿದ್ದ ಕೋರಿಕೆಗಳನ್ನ ಬೇಡ್ಕೊಂಡು ಇನ್ನು ಹೊರಟ್ವಿ. ನನ್ನ ಮಗಳು ಆ ಟಾಯ್ಸ್ನೆಲ್ಲ ನೋಡಿ ಸ್ವಲ್ಪ ಹಠ ಮಾಡಿದ್ಲು. ಸೊ ಅವಳಿಗೆ ಒಂದೆರಡು ಟಾಯ್ಸ್ ಕೊಟ್ಟು ನಾವು ಬಳೆಗಳನ್ನ ತಗೊಂಡು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.